ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇಷ್ಟವಿಲ್ಲದ ಮದುವೆ ಭಾಗ 98. ಸಿಎಂ ಹಾಗೂ ಗೌರವ್ ಮಾತಿಗೆ ಕಿವಿಯಾದ ಜೀವ ನಿಂತಲ್ಲೇ ಕುಸಿದನು. ನಿಮಿಷಗಳವರೆಗೆ ಹಾಗೆಯೇ ಇದ್ದವನಿಗೆ ಒಮ್ಮೆಲೆ ತಂದೆ ತಾಯಿಯ ಪರಿಶ್ರಮವೆಲ್ಲ ನೆಲಕಚ್ಚಿದ ಅನುಭವವಾಗಿತ್ತು. ಎತ್ತವರ ಕನಸಿನ ಗಿರಿಧಾಮಕ್ಕೆ ತನ್ನಿಂದ ಆಗುತ್ತಿರುವ ಅಪಮಾನ ಚುಚ್ಚು ಮಾತುಗಳನ್ನು ನೆನಪಿಸಿಕೊಂಡವನ ಕಂಗಳು ತುಂಬಿದ್ದವು. ಅದೆಷ್ಟೋ ಹೊತ್ತಿನ ಬಳಿಕ ಜಯಕರ್ ಕರೆ ಮಾಡಿದಾಗ ಕಣ್ಣೀರೊರೆಸಿ ಅವರಿದ್ದಲ್ಲಿಗೆ ಹೋದನು. ರಾತ್ರಿ ಇಡೀ ನಾಳೆ ಬರುತ್ತಿರುವ VIP ಹಾಗೂ ಸೆಲೆಬ್ರಿಟಿಗಳ ಸೆಕ್ಯೂರಿಟಿಯ ಜೊತೆ ಮದುವೆಯ ಎಲ್ಲ ವ್ಯವಸ್ಥೆ ಬಗ್ಗೆ ಮತ್ತೊಮ್ಮೆ ಮಗದೊಮ್ಮೆ ಪರಿಶೀಲಿಸಿ ಅವನ ಕ್ಯಾಬಿನ್ ಸೇರುವಾಗ ಮಧ್ಯರಾತ್ರಿ 1:30 ಗಂಟೆಯಾಗಿತ್ತು. ಬಾಲಕೃಷ್ಣ ಊಟ ಮಾಡುವಂತೆ ಹೇಳಿದರೆ ಜ್ಯೂಸ್ ಕುಡಿದು ಕ್ಯಾಬಿನಲ್ಲೇ ಲ್ಯಾಪ್ಟಾಪ್ ಹಿಡಿದು ಕುಳಿತನು. ಇತ್ತ ರೂಮಲ್ಲಿ ಜೀವನಿಗಾಗಿ ಕಾದು ಕಾದು ಅವನಿಗೆ ಕರೆ ಮಾಡಿ ಸೋತ ಅಂಜಲಿ ಬಾಲಕೃಷ್ಣ ಹೇಳಿದ ಮಾತನ್ನು ನೆನಪಿಸಿಕೊಂಡವಳು ಹೇಗಾದರೂ ಮಾಡಿ ಜೀವ ಬಳಿ ಮಾತನಾಡಬೇಕೆಂದು ತಕ್ಷಣ ತಾನಿದ್ದ ರೂಮಿನಿಂದ ಹೊರಬಂದಾಗ ಗಸ್ತು ಹೊಡೆಯುತ್ತಿದ್ದ ಸೆಕ್ಯೂರಿಟಿ ನೋಡಿ ವಾಪಸ್ಸು ರೂಮಿನೊಳಗಡೆ ಹೋದಳು. ಸಮಯ 12 ದಾಟಿದ್ದನ್ನು ನೋಡಿ ಕೊನೆಯ ಬಾರಿ ಜೀವನಿಗೆ ಕರೆ ಮಾಡಿದಾಗ ಸ್ವಿಚ್ ಆಫ್ ಎನ್ನುವ ಧ್ವನಿ ಕೇಳಿ ಅವನ ಕೋಪ ನೆನೆಸಿಕೊಂಡು ಮೊಬೈಲ್ ಪಕ್ಕಕ್ಕಿಟ್ಟು ಮಂಚದಲ್ಲಿ ಮಲಗಿದರೆ ಅವನು ತನ್ನ ಹಾಗೂ ಚರಣ್ ಗೆಳೆತನದ ಬಗ್ಗೆ ಆಡಿದ ಮಾತುಗಳೆಲ್ಲ ನೆನಪಾದಾಗ ಅವಳ ಕಂಗಳು ತುಂಬಿದ್ದವು. ಅದೆಷ್ಟೋ ಹೊತ್ತು ಅವನಿಗಾಗಿ ಕಾದು ಆಗಿದ್ದ ಆಯಾಸಕ್ಕೆ ನಿದ್ದೆ ಹೋಗಿದ್ದಳು. ನಾಳೆಯ ಎಲ್ಲ ತಯಾರಿಯನ್ನು ನೋಡುತ್ತಿದ್ದ ಜೀವನಿಗೆ ಪದೇ ಪದೇ ಕರೆ ಮಾಡುತ್ತಿರುವ ಅಂಜಲಿಯ ಮೇಲೆ ಕೋಪ ಉಕ್ಕಿ ಹರಿಯುತ್ತಿದ್ದರೂ ಒಮ್ಮೆ ಈ ಮದುವೆ ಮುಗಿಯಲಿ, ಆಮೇಲೆ ಅವಳಲ್ಲಿ ಮಾತನಾಡೋಣ ಎಂದುಕೊಂಡು ಮೊಬೈಲ್ ಸ್ವಿಚ್ ಆಫ್ ಮಾಡಿ ಸೆಕ್ಯೂರಿಟಿ ಬಳಿ ಮಾತನಾಡಿ ಅವನ ರೂಮ್ ಸೇರುವಾಗ 3 ಗಂಟೆಯ ಮೇಲಾಗಿತ್ತು. ಮಲಗಿರುವವಳತ್ತ ತಿರುಗಿಯೂ ನೋಡದೆ ಮೈ ಮನಕ್ಕೆ ಆಗಿರುವ ಆಯಾಸಕ್ಕೆ ವಿಶ್ರಾಂತಿ ಬೇಕಿದ್ದರಿಂದ ಮಂಚದ ಇನ್ನೊಂದು ಬದಿಯಲ್ಲಿ ಮಲಗಿದನು. ಮರುದಿನ ಬೇಗನೆ ಎಚ್ಚರಗೊಂಡ ಅಂಜಲಿ ಎಂದಿನ ದಿನಚರಿಯಂತೆ ಪಕ್ಕಕ್ಕೆ ಹೊರಳಿ ಕಣ್ಣುಜ್ಜುತ್ತಾ ಗುಡ್ ಮಾರ್ನಿಂಗ್ ಜೀವ ಎಂದರೆ ಆಗಲೇ ತಯಾರಾಗಿ ವಾಚ್ ಧರಿಸುತ್ತಾ ನಿಂತಿದ್ದವನು, ಚೆಫ್ ಮೇಡಮ್, ನಿಮ್ಮ ನಿದ್ದೆ ಮುಗಿದಿದ್ರೆ ಬೇಗ ಕಿಚನ್ನಿಗೆ ಹೋಗ್ತೀರಾ? ಇಲ್ಲ, ಫೋನಲ್ಲಿ ಗೆಳೆಯ ಅನ್ನೋ ಹೆಸರಲ್ಲಿ ಪ್ರೇಮಿಯ ಜೊತೆ ಲಲ್ಲೆ ಹೊಡೆಯೋ ಪ್ರೋಗ್ರಾಮ್ ಇದ್ರೆ ಇಲ್ಲೇ ಬಿದ್ದಿರು. ಕಿಚನ್ ಒಳಗಡೆ ಕಾಲಿಟ್ಟ ಮೇಲೆ ಮೊಬೈಲ್ ಮುಟ್ಟಿದ್ರೆ 2 ಕೈ ಮುರಿತೀನಿ ಅಂತ ಕೋಪದಲ್ಲೇ ಹೇಳಿದರೆ ಕ್ಷಣದಲ್ಲಿ ಅವಳ ನಿದ್ದೆ ಹಾರಿ ಹೋಗಿ ಕಣ್ತುಂಬಿತ್ತು. ಮಂಚದಿಂದ ಕೆಳಗಿಳಿದು ವಾಶ್ರೂಮಿನತ್ತ ನಡೆದವಳಲ್ಲಿ 10 ನಿಮಿಷದಲ್ಲಿ ನೀನು ಕಿಚನ್ನಲ್ಲಿರಬೇಕು ಎಂದು ಎಚ್ಚರಿಸಿಯೇ ಬ್ಲೇಸರ್ ಹಿಡಿದು ಹೊರಗಡೆ ನಡೆದರೆ ನಿನ್ನೆಯಿಂದ ಅವನ ಚುಚ್ಚು ಮಾತುಗಳನ್ನು ಕೇಳುತ್ತಿದ್ದವಳಿಗೆ ತುಂಬ ಬೇಸರವಾಗಿತ್ತು. ಅಂದು ಮದುವೆಯ ಪ್ರಯುಕ್ತ ಗಿರಿಧಾಮದ ಎಲ್ಲ ವಿಭಾಗದ ಕೆಲಸದವರು ಅವರವರ ಕೆಲಸದಲ್ಲಿ ವ್ಯಸ್ತವಾಗಿದ್ದರು. VIPಗಳ ಜೊತೆ ಸೆಲೆಬ್ರಿಟಿಗಳು ಆಗಮಿಸುತ್ತಿದ್ದರೆ ಗಿರಿಧಾಮದ ಹೊರಗಡೆ ಬೀಡು ಬಿಟ್ಟಿದ್ದ ಮೀಡಿಯಾದವರು ಆಗಲೇ ಮದುವೆಯ ಲೈವ್ ಟೆಲಿಕಾಸ್ಟ್ ಮಾಡುತ್ತಿದ್ದರು. ಅಲ್ಲಿನ ಎಲ್ಲ ಜವಾಬ್ದಾರಿ ತನ್ನ ಸೆಕ್ಯೂರಿಟಿ ಟೀಮ್ ಹಾಗೂ ಜಯಕರ್ ಮತ್ತು ಬಾಲಕೃಷ್ಣನಿಗೆ ನೀಡಿದ ಜೀವ ಕಿಚನ್ನತ್ತ ಹೆಜ್ಜೆ ಹಾಕಿದನು. ತನ್ನೆದುರು ಗಂಭೀರವಾಗಿ ನಿಂತವನು ಮೆನು ಪ್ಲೀಸ್ ಎಂದು ಕೈ ಚಾಚಿದಾಗ ಅಂಜಲಿ ಮೆನು ಕೊಟ್ಟರೆ 1-5 ನಿಮಿಷ ಅದರ ಮೇಲೆ ಕಣ್ಣಾಡಿಸಿ ತಯಾರಾದ ಎಲ್ಲ ಡಿಶ್ ಖುದ್ದಾಗಿ ರುಚಿ ನೋಡಿ ನಾನು ಟೇಸ್ಟ್ ಮಾಡಿದ ಮೇಲೆಯೇ ಕಿಚನ್ನಿಂದ ಪ್ರತಿಯೊಂದು ಐಟಮ್ ಸರ್ವ್ ಆಗಬೇಕು. ಎಲ್ಲಾದರೂ ಒಂದು ಐಟಮ್ ಕೂಡ ಮಿಸ್ ಆಗಿ ಸರ್ವ್ ಆದರೆ ನಾಳೆ ನಿಮ್ಮಲ್ಲಿ ಯಾರೊಬ್ಬರೂ ಕೂಡ ಗಿರಿಧಾಮದಲ್ಲಿರೋಲ್ಲ ಎಂದು ಗಡುಸಾಗಿ ಹೇಳಿ ಅಂಜಲಿಯ ಎದುರು ಬಂದವನು, ನನಗಾಗಿ ಅಲ್ಲದಿದ್ರೂ ದಾಮಿನಿ ಮೇಡಮ್ ನಿನ್ನ ಮೇಲೆ ನಂಬಿಕೆ ಇಟ್ಟು ಕೊಟ್ಟ ಸ್ಥಾನದ ಮರ್ಯಾದೆ ಉಳಿಸು ಎಂದು ಅಲ್ಲಿಂದ ಹೋದರೆ ತಲೆಕೊಡವಿದ ಅಂಜಲಿ ತನ್ನ ಕೆಲಸದತ್ತ ಗಮನ ಹರಿಸಿದಳು. CM ಮಗನ ಮದುವೆ ಬಹಳ ಅದ್ದೂರಿಯಾಗಿ ನಡೆದಿತ್ತು. ವೆಡ್ಡಿಂಗ್ ಪ್ಲ್ಯಾನರ್ ಕೈ ಚಳಕದಿಂದ ಗಿರಿಧಾಮ ನೈಜ ಹೂಗಳಿಂದ ಧರೆಗಿಳಿದ ದೇವಲೋಕದಂತೆ ಕಂಗೊಳಿಸುತ್ತಿದ್ದರೆ ಇಂದಿನ ದಿನ ಆದ ಅಚಾತುರ್ಯದಿಂದ ಗಿರಿಧಾಮದ ಎಲ್ಲ ವಿಭಾಗದ ಸ್ಟಾಫ್ ಮೈತುಂಬ ಕಣ್ಣಿಟ್ಟುಕೊಂಡು ತಮಗೆ ನೀಡುತ್ತಿದ್ದ ಕೆಲಸವನ್ನು ತುಂಬ ಅಚ್ಚುಕಟ್ಟಾಗಿ ಮಾಡುತ್ತಿದ್ದರು. ಕಿಚನ್ ಡಿಪಾರ್ಟ್ಮೆಂಟಲ್ಲಂತೂ ಅಡುಗೆ ಪಾತ್ರೆಗಳೇ ಮಾತನಾಡುತ್ತಿದ್ದವು. ತಯಾರಾದ ಸಣ್ಣ ಪುಟ್ಟ ಜ್ಯೂಸ್ ಇಂದ ಹಿಡಿದು ಎಲ್ಲವನ್ನು ಅಂಜಲಿ 2 ಬಾರಿ ಟೇಸ್ಟ್ ಮಾಡಿ ಅವಳಿಗೆ ಎಲ್ಲವೂ ಸರಿ ಇದೆ ಅನ್ನಿಸಿದ ಮೇಲೆ ಜೀವ ಟೇಸ್ಟ್ ಮಾಡುತ್ತಿದ್ದನು. ನಂತರ ಅದು ಗೆಸ್ಟ್ಗಳಿಗೆ ಸರ್ವ್ ಮಾಡಲು ಕಳುಹಿಸುತ್ತಿದ್ದಳು. ಮದುವೆಯ ಶಾಸ್ತ್ರಗಳೆಲ್ಲ ಸಾಂಗವಾಗಿ ನಡೆದು ಗಣ್ಯಾತೀತರೆಲ್ಲ ನವ ದಂಪತಿಗಳಿಗೆ ಬಂದು ಶುಭ ಹಾರೈಸುವುದರ ಜೊತೆ ಅವರಿಗೆ ಸರ್ವ್ ಆಗುತ್ತಿದ್ದ ವೆಲ್ಕಮ್
ಡ್ರಿಂಕಿನಿಂದ ಹಿಡಿದು ಊಟದವರೆಗೂ ಎಲ್ಲ ಡಿಶ್ ಬಗ್ಗೆ ಎಲ್ಲರೂ ಹೊಗಳುತ್ತಿರುವ ವಿಷಯ ಜೀವ ಕಿವಿ ಮೇಲೆ ಬಿದ್ದಾಗ 24 ಗಂಟೆಯ ಬಳಿಕ ನೆಮ್ಮದಿಯ ಉಸಿರಾಡಿದ್ದನು. ಸಂಜೆಯ ಹಾಗೆ ಮದುವೆಯ ಕಾರ್ಯಕ್ರಮ ಮುಗಿದಿದ್ದು ರಾತ್ರಿ ನವ ದಂಪತಿಗಳ ಜೊತೆ 2 ಫ್ಯಾಮಿಲಿಗಳು ಗಿರಿಧಾಮದಿಂದ ಹೋಗಲು ತಯಾರಾಗುತ್ತಿದ್ದರು. ಅವರನ್ನು ಬೀಳ್ಕೊಡಲು ಬಂದ ಜೀವ ಬೆನ್ನು ತಟ್ಟಿದ ಸಿಎಂ ಮಗನ ಮದುವೆ ತಾನಂದುಕೊಂಡಂತೆ ನಡೆಸಿಕೊಟ್ಟದ್ದಕ್ಕೆ ಅವನಿಗೆ ಧನ್ಯವಾದ ಹೇಳುವುದರ ಜೊತೆ ಇಂದಿನ ದಿನ ತುಸು ಕಟುವಾಗಿ ಮಾತನಾಡಿದ್ದನ್ನು ತಲೆಯಿಂದ ತೆಗೆದು ಹಾಕುವಂತೆ ಹೇಳಿದರು. ಅಲ್ಲೇ ಇದ್ದ ಗೌರವ್ ಕೂಡ ಗಿರಿಧಾಮದ ಆತಿಥ್ಯಕ್ಕೆ ಧನ್ಯವಾದಗಳನ್ನು ಹೇಳಿದನು. ಅವರನ್ನು ಬೀಳ್ಕೊಟ್ಟು ನಿಟ್ಟುಸಿರು ಹೊರಚೆಲ್ಲಿ ಹಿಂದಿರುಗಿದಾಗ ಅಲ್ಲೇ ನಿಂತಿದ್ದ ಜಯಕರ್ನನ್ನು ಗಟ್ಟಿಯಾಗಿ ತಬ್ಬಿಕೊಂಡವನ ಕಂಗಳು ತುಂಬಿದ್ದವು. ಅವನ ಬೆನ್ನು ದಡವಿದ ಜಯಕರ್, ಪ್ರೌಡ್ ಆಫ್ ಯು ಮೈ ಬಾಯ್. ಈ ಕ್ಷಣ ಸರ್ ಇಲ್ಲಿರಬೇಕಿತ್ತು ಎಂದರೆ ಅವರಿಂದ ದೂರ ಸರಿದವನು, ಥ್ಯಾಂಕ್ಸ್ ಎ ಲಾಟ್ ಅಂಕಲ್. ಇದೆಲ್ಲ ಸಾಧ್ಯವಾಗಿದ್ದು ನಿಮ್ಮ ಸಪೋರ್ಟಿಂದ. ನಿನ್ನೆ ನನ್ನ ಸ್ಥಿತಿ ಅದೆಷ್ಟು ವರ್ಸ್ಟ್ ಆಗಿತ್ತೆಂದರೆ ನನ್ನಿಂದ ಆದ ತಪ್ಪಿಗೆ ಒಂದು ಕ್ಷಣ ಮಾಮ್ ಡ್ಯಾಡ್ ಕನಸಿನ ಈ ಗಿರಿಧಾಮ ನನ್ನ ಕಣ್ಣೆದುರೇ ಕುಸಿದು ಬಿದ್ದ ಹಾಗಾಗಿತ್ತು. ಬಟ್ ಥ್ಯಾಂಕ್ಸ್ ಅಂಕಲ್ ಎನ್ನುತ್ತಾ ಅವರ ಕೈ ಹಿಡಿದರೆ, ಇಟ್ಸ್ ಓಕೆ, ತುಂಬ ಟೈರ್ಡ್ ಆಗಿದೆ, ನೀನು ಸ್ವಲ್ಪ ರೆಸ್ಟ್ ಮಾಡು, ಮುಂದಿನ ಕೆಲಸ ಎಲ್ಲ ನಾನು ಬಾಲಕೃಷ್ಣ ನೋಡ್ಕೋತೀವಿ. ಹಾಗೆಯೇ ಇನ್ನೊಂದು ವಿಷಯ, ನಿನ್ನೆ ತಪ್ಪಾಗಿದ್ದು ನಿನ್ನಿಂದಲ್ಲ, ನಿನ್ನ ಹೆಂಡತಿಯಿಂದ. ಸೊ ಗಿರಿಧಾಮದ ಸ್ಟಾಫ್ಗಳಿಗೆ ಏನೆಲ್ಲ ರೂಲ್ಸ್ ರೆಗ್ಯುಲೇಷನ್ ಇದೆಯೋ ಅದೆಲ್ಲ ನಾಳೆಯಿಂದ ಆಯಾಯ ಡಿಪಾರ್ಟ್ಮೆಂಟ್ ಹೆಡ್ಗಳಿಗೂ ಅನ್ವಯ ಆಗುವಂತೆ ಅನೌನ್ಸ್ ಮಾಡಿಬಿಡು. ಯಾಕಂದರೆ ಮುಂದೆ ಇಂತಹ ತಪ್ಪು ಯಾರಿಂದಲೂ ಆಗಬಾರ್ದು. ಮುಖ್ಯವಾಗಿ ನಿನ್ನ ಹೆಂಡತಿ ಅಂಜಲಿಯಿಂದ. ಅವಳು ತುಂಬ ಸಲ ಫೋನಲ್ಲಿರುವುದನ್ನು ನಮ್ಮ ಸ್ಟಾಫ್ ನೋಡಿದ್ದಾರೆ. ಇದಕ್ಕಿಂತ ಮೊದಲು ಸಮ್ಮರ್ ವೆಕೇಷನ್ನಲ್ಲಿ ಕೂಡ ಅವಳಿಂದ ಪ್ರಾಬ್ಲಮ್ ಆಗಿತ್ತು. ಸೊ ಅವಳ ಕರ್ತವ್ಯದ ಬಗ್ಗೆ ಒಮ್ಮೆ ಅವಳಲ್ಲಿ ಮಾತನಾಡು ಎಂದ ಜಯಕರ್ ಅಲ್ಲಿಂದ ಹೋದರೆ ಬಾಲಕೃಷ್ಣನಿಗೆ ಕರೆ ಮಾಡಿದ ಜೀವ ತಾನು ರೂಮಿಗೆ ಹೋಗುವುದಾಗಿಯೂ ಏನಾದರೂ ಇದ್ದರೆ ಕಾಲ್ ಮಾಡಲು ಹೇಳಿ ಅಲ್ಲಿಂದ ಹೊರಟನು. ರೂಮ್ ಸೇರಿದವನು ದಪ್ಪನೆ ಮಂಚದ ಮೇಲೆ ಬಿದ್ದು ದೀರ್ಘವಾಗಿ ಕಣ್ಮುಚ್ಚಿ ತೆರೆದು ತಂದೆಗೆ ಕರೆ ಮಾಡಿ ಎಲ್ಲ ವಿಷಯ ತಿಳಿಸಿ ನಾಳೆ ಮನೆಗೆ ಬರುವುದಾಗಿ ಹೇಳಿ ಕರೆ ತುಂಡರಿಸಿದನು. ಅದೆಷ್ಟೋ ಹೊತ್ತಿನ ಬಳಿಕ ಬಾಗಿಲ ಶಬ್ದಕ್ಕೆ ಕಣ್ಬಿಟ್ಟರೆ ಆಗಷ್ಟೇ ಕೆಲಸ ಮುಗಿಸಿ ಅಂಜಲಿ ರೂಮಿಗೆ ಬಂದಿದ್ದಳು. ಅವಳ ಮುಖದಲ್ಲಿದ್ದ ಆಯಾಸವೇ ಹೇಳುತ್ತಿತ್ತು ಅವಳೆಷ್ಟು ದಣಿದಿದ್ದಳೆಂದು. ಅವಳನ್ನು ನೋಡಿಯೂ ನೋಡದಂತೆ ಕಣ್ಮುಚ್ಚಿ ಮಲಗಿದರೆ ಅವನನ್ನು ಗಮನಿಸಿ ಬಟ್ಟೆ ಹಿಡಿದು ವಾಶ್ರೂಮ್ಗೆ ಹೋಗಿದ್ದಳು. ಫ್ರೆಶ್ ಆಗಿ ಹೊರಬಂದಾಗ, ಹಾ ಅತ್ತೆ, ಒಂದು ನಿಮಿಷ, ಅಂಜಲಿ ಬಂದಳು, ಮಾತಾಡಿ ಅಂತ ಜೀವ ಅವಳೆಡೆಗೆ ಮೊಬೈಲ್ ಚಾಚಿದನು. ತಾಯಿಯ ಬಳಿ 1-5 ನಿಮಿಷ ಮಾತನಾಡಿ ಅವನ ಕೈಗೆ ಮೊಬೈಲ್ ಕೊಡುವಾಗಲೇ ಬಂದ ಕರೆಯನ್ನು ನೋಡಿ ಇವನ್ಯಾಕೆ ಕರೆ ಮಾಡುತ್ತಿದ್ದಾನೆ ಎಂದುಕೊಳ್ಳುತ್ತಾ ಮೊಬೈಲ್ ಕೊಟ್ಟರೆ ಸ್ಕ್ರೀನ್ ಮೇಲಿನ ಹೆಸರನ್ನು ನೋಡಿದ ಜೀವನಿಗೆ ನಿನ್ನೆಯ ನೋವು, ಅವಮಾನ, ಚುಚ್ಚು ಮಾತುಗಳೆಲ್ಲ ನೆನಪಾಗಿ ಅವನ ಕೋಪ ಭುಗಿಲೆದ್ದಿತ್ತು. ಮೊಬೈಲ್ ಸ್ವಿಚ್ ಆಫ್ ಮಾಡಿ ವೈಫಿ, ಥೂ ಥೂ, ನಿನ್ನನ್ನು ವೈಫಿ ಅಂತ ಕರೆಯೋಕ್ಕೂ ಅಸಹ್ಯ ಆಗುತ್ತೆ. ಈಗೊಂದು ಸತ್ಯ ಹೇಳ್ಬಿಡು, ನಿನ್ನ ಮತ್ತು ಚರಣ್, ಅದಲ್ಲ ಚೆರ್ರಿಯ ಸ್ನೇಹದ ಹೆಸರಲ್ಲಿ ಪ್ರೀತಿಯ ಕಳ್ಳಾಟ ಎಷ್ಟು ದಿನ, ಛೆಛೆ ದಿನ ಅನ್ನೋದಕ್ಕಿಂತ ಎಷ್ಟು ವರ್ಷದಿಂದ ನಡೀತಿದೆ ಎಂದವನತ್ತ ಕೆಕ್ಕರಿಸಿ ನೋಡಿದವಳು, ಜೀವ, ನಿನ್ನೆಯಿಂದ ಹೇಳ್ತಿದ್ದೀನಿ, ಮೈಂಡ್ ಯುವರ್ ವರ್ಡ್ಸ್. ನೀನೇನು ಹೇಳ್ತಾ ಇದ್ದೀಯ ಅನ್ನೋದು ಗೊತ್ತಾ? ಹೌದು, ನನ್ನಿಂದ ತಪ್ಪಾಗಿದೆ. ಹಾಗಂತ ನನ್ನ ಮತ್ತು ಚೆರ್ರಿ ಫ್ರೆಂಡ್ಶಿಪ್ ಬಗ್ಗೆ ಕೆಟ್ಟದಾಗಿ ಮಾತಾಡಿದ್ರೆ ಅಂದಾಗ ಕ್ಷಣದಲ್ಲಿ ಅವಳತ್ತ ನುಗ್ಗಿ ಬಂದವನು, ಮಾತಾಡಿದರೆ ಏನೇ ಮಾಡ್ತೀಯ? ನಾನೊಬ್ಬನೇ ಅಲ್ಲ, ಇತ್ತೀಚೆಗೆ ನೀನು ಫೋನಲ್ಲಿ ಲಲ್ಲೆ ಹೊಡೆಯೋದನ್ನು ಇಲ್ಲಿ ನೋಡಿದವರಿಗೆಲ್ಲ ಇದೇ ಡೌಟ್ ಬರುತ್ತೆ. ಅಲ್ಲ, ಗಂಡ ಅನ್ನೋ ದಂಡಪಿಂಡ ಅವಳ ಜೊತೆಯಲ್ಲೇ ಇದ್ದಾನೆ. ಹಾಗಿದ್ಮೇಲೆ ಈ ಎಮ್ಮ ಫೋನಲ್ಲಿ ಯಾರ ಜೊತೆ ಇಷ್ಟೊಂದು ನಗೋದು, ನುಲಿಯೋದು, ಮಾತನಾಡೋದು ಅಂತ? ಹಾಗೆಲ್ಲ ಜೀವ ನನಗೆ ಪರ್ಸನಲ್ ಮತ್ತು ಪ್ರೊಫೆಷನಲ್ ಲೈಫ್ ಮಿಕ್ಸ್ ಮಾಡಿ ಅಭ್ಯಾಸವಿಲ್ಲ. ನಮ್ಮಿಬ್ಬರ ಜಗಳ ಏನಿದ್ರು ವರ್ಕ್ ಅವರ್ಸ್ ಮುಗಿದ ಮೇಲೆ ಮಾತಾಡೋಣ ಅಂತಿದ್ದೋಳು ಈಗ ಮಾತಾಡ್ತಿರೋದೇನು? ಹೋದ್ರು ಆ ಲೋಫರ್ ಜೊತೆ ಮಾತು, ಇಲ್ಲಿ ಸ್ವಲ್ಪ ಫ್ರೀ ಸಿಕ್ಕಿದ್ರು ಅವನಿಗೆ ಕಾಲ್ ಮಾಡ್ತೀಯ. ಅಷ್ಟೊಂದು ವಿಷಯ ಏನಿರುತ್ತೆ ಫ್ರೆಂಡ್ ಜೊತೆ ಮಾತಾಡೋಕೆ? ಓಕೆ, ನೀನು ಹೇಳ್ದಾಗೆ ನಿನ್ನ ಸಿಗ್ನೇಚರ್ ಡಿಶ್ ರೆಸಿಪಿ ಕೇಳೋಕೆ ಅಂತ ಕಾಲ್ ಮಾಡ್ತಾನೆ ಅಂತ ಇಟ್ಕೊಳ್ಳೋಣ. ಅದರಲ್ಲಿ ನಗೋದು, ಬೈಯೋದು, ಕೋಪ ಮಾಡ್ಕೊಳ್ಳೋದು ಏನಿರುತ್ತೆ? ರೆಸಿಪಿ ಕೇಳೋಕೆ ಅವನು ಕಾಲ್ ಮಾಡೋದು ಅನ್ನೋದು ನೀನು ನನ್ನ ನಂಬಿಸೋಕೆ ಹೇಳ್ತಿರೋ ಕಾರಣ ಅಷ್ಟೆ. ಅವನು ನಿಜವಾಗ್ಲೂ ನಿನಗೆ ಕಾಲ್ ಮಾಡೋದು ನಿನ್ನ ಜೊತೆ ಫ್ಲರ್ಟ್ ಮಾಡೋಕೆ, ಲಲ್ಲೆ ಹೊಡೆಯೋಕೆ. ಯಾಕಂದರೆ ಇಬ್ಬರು ಲವರ್ಸ್ ಅಲ್ವಾ?
ಅಂತ ಅಸಮಾಧಾನ ಕೋಪದಲ್ಲಿ ಹೇಳಿದರೆ ಅವನ ಕೆನ್ನೆಗೆ ಬೀಸಿ ಬಾರಿಸಿದ ಅಂಜಲಿ ಕಂಗಳು ಕೋಪಕ್ಕೆ ರಕ್ತ ವರ್ಣಕ್ಕೆ ತಿರುಗಿದವು. ಇಷ್ಟೆಲ್ಲ ತಪ್ಪು ಮಾಡಿ ತನ್ನ ಮೇಲೆಯೇ ಕೈ ಮಾಡುತ್ತಿರುವ ಅಂಜಲಿಯ ಮೇಲೆ ಜೀವನಿಗೆ ಕೆಟ್ಟ ಕೋಪ ಬಂದಿತ್ತು. ಕೋಪದ ಕೈಗೆ ಬುದ್ಧಿ ಕೊಟ್ಟವನು ಅವಳ ಮೇಲೆ ಕೈ ಮಾಡಿ ಅಲ್ಲೇ ಇದ್ದ ಗೋಡೆಗೆ ಅವಳನ್ನು ಆನಿಸಿ ಕೈರಟ್ಟೆಯನ್ನು ಬಲವಾಗಿ ಹಿಡಿದು, ಏನೇ ಸತ್ಯ ಹೇಳಿದರೆ ತುಂಬ ಸಿಟ್ಟು ಬರುತ್ತಲ್ವಾ? ಏನು ಹೇಳ್ದೆ? ನಿನ್ನದು ಆ ಲೋಫರ್ದು ಪ್ಯೂರ್ ಫ್ರೆಂಡ್ಶಿಪ್ ಥೂ, ನಿಮ್ಮ ಜನ್ಮಕ್ಕಿಷ್ಟು ಅಲ್ಲ, ಕತ್ತೆಗೆ ಆಗೋ ವಯಸ್ಸಾಗಿದೆ ನಿನಗೆ. ಒಬ್ಬ ಹುಡುಗ ನಿನ್ನ ಜೊತೆ ಮಾತನಾಡುವಾಗ ಯಾವ ದಾಟಿಯಲ್ಲಿ ಮಾತನಾಡ್ತಿದ್ದಾನೆ ಅನ್ನೋದು ಗೊತ್ತಾಗಲ್ವಾ? ಆ ಲೋಫರ್ ಗುಳ್ಳೆನರಿಯ ಹಾಗೆ ನಿನ್ನ ಪ್ರೀತಿ ಮಾಡಿಕೊಂಡು ನಿನ್ನೆದುರು ಸ್ನೇಹದ ಮುಖವಾಡ ಹಾಕೊಂಡಿದ್ದಾನೆ ಎಂದವನ ಮಾತನ್ನು ಕೇಳಲಾರದೆ ಅವನನ್ನು ತಳ್ಳಲು ಪ್ರಯತ್ನಿಸಿದರೆ ಅವಳ ಕೈಗಳೆರಡನ್ನ ಬಂಧಿಸಿ, ಈಗ ನಾನು ಮಾತಾಡ್ತೀನಿ, ನೀನು ಕೇಳಬೇಕು ಅಷ್ಟೆ. ತುಂಬ ದಿನದಿಂದ ನಿಮ್ಮಿಬ್ಬರ ಈ ಕಳ್ಳಾಟ ನೋಡಿ ನೋಡಿ ನನಗೂ ಸಾಕಾಗಿದೆ ಜೀವ. ನಮ್ಮಮ್ಮ ಅತ್ತೆ ಮಾವನಿಗೋಸ್ಕರ ನಿನ್ನನ್ನು ಮದುವೆ ಆಗಿದ್ದು, ಅವರಿಗೋಸ್ಕರ ಲೈಫ್ ಲಾಂಗ್ ಗಂಡ ಹೆಂಡತಿಯಾಗಿ ನಾವು ಚೆನ್ನಾಗಿರಬೇಕು. ಸೊ ನಮ್ಮ ಹಳೆಯ ಜಗಳ ಮನಸ್ತಾಪ ಎಲ್ಲವನ್ನ ಮರೆತು ಹೊಸ ಜೀವನ ಶುರು ಮಾಡೋಣವಾ ಅಂತ ಮದುವೆಯಾದ 2 ದಿನಕ್ಕೆ ಹೇಳಿದ ನೀನು ಆಮೇಲೆ ಮಾಡಿದ್ದೇನು? ಓಕೆ, ನಮ್ಮಿಬ್ಬರ ಇಷ್ಟ ಕಷ್ಟದ ಬಗ್ಗೆ ನಮಗೇನು ಗೊತ್ತಿಲ್ಲ. ಸೊ ಒಬ್ಬರನ್ನೊಬ್ಬರು ಅರ್ಥ ಮಾಡ್ಕೊಳ್ಳೋಕ್ಕೆ ಟೈಮ್ ಬೇಕಿತ್ತು. ಮದುವೆಯಾಗಿ 3 ತಿಂಗಳು ಕಳೆದರೂ ನಾನು ನಿನ್ನ ಗಂಡ ಅನ್ನೋ ಭಾವನೆ ನಿನಗೆ ಬರಲೇ ಇಲ್ವಲ್ಲೇ? ಹೇಗೆ ಬರುತ್ತೆ ಹೇಳು? ನಿನ್ನ ಮೈ ಮನಸ್ಸು ಪೂರ್ತಿ ಚರಣ್ ಇದ್ದ ಅಲ್ವಾ? ಅದಕ್ಕೆ ಪ್ರತಿ ಸಲ ನಾನು ಸಂಸಾರ ಶುರು ಮಾಡೋಣ ಅಂದರೆ ಅಥವಾ ಡ್ಯಾಡ್ ನಿಮ್ಮಮ್ಮ ಮೊಮ್ಮಗು ಬಗ್ಗೆ ಕೇಳಿದರೆ ಐ ನೀಡ್ ಟೈಮ್ ಎಂದು ಎಲ್ಲರ ಮೇಲೂ ಗೂಬೆ ಕೂರಿಸುತ್ತಿದ್ದೆ. ಯು ಆರ್ ರೆಡಿಕ್ಯುಲಸ್ ಅಂಜಲಿ ಎಂದವನನ್ನು ತನ್ನೆಲ್ಲ ಶಕ್ತಿಗೂಡಿಸಿ ದೂರ ತಳ್ಳಿ ಅವನೆದುರು ಕೈ ಮುಗಿದು, ಪ್ಲೀಸ್ ಸ್ಟಾಪ್ ದಿಸ್ ನಾನ್ಸೆನ್ಸ್ ಜೀವ. ಹೌದು, ಚರಣ್ ಜೊತೆ ಅಗತ್ಯ ಮೀರಿ ಫೋನಲ್ಲಿ ಮಾತನಾಡಿದ್ದು ನನ್ನ ತಪ್ಪು. ಹಾಗಂತ ನಮ್ಮಿಬ್ಬರ ಗೆಳೆತನವನ್ನು ಅನುಮಾನಿಸಿ ಬಾಯಿಗೆ ಬಂದಂತೆ ಹೇಳಬೇಡ. ಚರಣ್ ನನಗೊಬ್ಬ ಗೆಳೆಯ ಅಷ್ಟೇ ಜೀವ ಎನ್ನುತ್ತಾ ಬಿಕ್ಕಿ ಬಿಕ್ಕಿ ಅಳುತ್ತಾ ಮಂಡಿ ಊರಿ ಕುಸಿದು ಕುಳಿತರೆ, ಶಟ್ ಅಪ್ ಅಂತ ಜೋರಾಗಿ ಚೀರಿದ ಜೀವ ಅಲ್ಲೇ ಇದ್ದ ಕುರ್ಚಿಯನ್ನು ಅವಳೆದುರು ತಂದಿಟ್ಟು ಅದರಲ್ಲಿ ಕುಳಿತು ಅವಳ ನೇರಕ್ಕೆ ಬಗ್ಗಿ ಅಳುತ್ತಿರುವವಳ ಮೊಗವನ್ನು ಹಿಡಿದೆತ್ತಿ, ಇನ್ನೊಮ್ಮೆ ನೀವಿಬ್ಬರು ಫ್ರೆಂಡ್ಸ್ ಅಂದರೆ ಸಾಯಿಸಿ ಬಿಡ್ತೀನಿ ನಿನ್ನ. ಇಷ್ಟೆಲ್ಲ ಆದರೂ ಫ್ರೆಂಡ್ ಅಂದ್ಕೊಂಡು ನಾಟಕ ಮಾಡ್ತಿದ್ದೀಯಾ? ಕಾಲೇಜು ದಿನಗಳಿಂದಲೇ ಅವನು ನಿನ್ನನ್ನು ಲವ್ ಮಾಡ್ತಿದ್ದ, ಹಾಗೆಯೇ ನಿನಗೂ ಕೂಡ ಅವನ ಮೇಲೆ ಲವ್ ಆಗಿರಬೇಕು. ಎಲ್ಲೋ ಕಲ್ಯಾಣಿ ಅತ್ತೆ ಮಾತಿಗೆ ಹೆದರಿ ಅಥವಾ ಗಿರಿಧಾಮ ಜೊತೆ ನಮ್ಮ ಆಸ್ತಿ ಅಂತಸ್ತು ನೋಡಿ ನನ್ನನ್ನು ಮದುವೆ ಆಗಿದ್ದು ಅಷ್ಟೇ. ಇಲ್ಲಾಂದರೆ ನನ್ನ ಮದುವೆ ಆದೋಳಿಗೆ ನನ್ನ ಜೊತೆ ನೆಟ್ಟಿಗೆ ಸಂಸಾರ ಮಾಡೋಕ್ಕೆ ಏನು ರೋಗ? ಐ ನೀಡ್ ಟೈಮ್ ಎಂದು ಮಳ್ಳಿಯ ಹಾಗೆ ನಾಟಕ ಮಾಡ್ತಾ ನನ್ನ ಲೈಫ್ ಜೊತೆ ಆಟ ಆಡ್ತಿದ್ಯಲ್ಲೇ. ಅಷ್ಟೇ ಸಾಲದು ಅಂತ ಈಗೀಗ ಗಿರಿಧಾಮದ ಹೆಸರು ಕೆಡಿಸೋಕ್ಕೂ ಶುರು ಮಾಡಿದ್ದೀಯಾ ನೀನು? ಇದರಲ್ಲೇ ಗೊತ್ತಾಗುತ್ತೆ ನೀನದೆಷ್ಟು ವರ್ಸ್ಟ್ ಅಂತ. ಇಷ್ಟು ದಿನ ಅವಳ ಮೇಲಿದ್ದ ಕೋಪ ಅಸಮಾಧಾನ ಎಲ್ಲವನ್ನ ಹೊರ ಹಾಕಿದವನ ಮಾತುಗಳನ್ನು ಕೇಳಲಾರದೆ ಕಿವಿ ಮುಚ್ಚಿಕೊಂಡವಳು, ನಾನು ಚರಣ್ ಫ್ರೆಂಡ್ಸ್ ಅಷ್ಟೇ ಜೀವ, ಅವನಿಗೂ ನಾನೊಬ್ಬಳು ಗೆಳತಿ ಅಷ್ಟೇ, ನಮ್ಮಿಬ್ಬರ ನಡುವೆ ಗೆಳೆತನ ಬಿಟ್ಟು ಬೇರೇನಿಲ್ಲ ಅಂತ ಜೋರಾಗಿ ಚೀರಿದವಳನ್ನು ನೋಡಿ ವ್ಯಂಗ್ಯವಾಗಿ ನಕ್ಕವನು, ಸತ್ಯ ತುಂಬ ಕಹಿಯಾಗಿರುತ್ತೆ ಅಲ್ವಾ ಚೆಫ್ ಮೇಡಮ್? ಓಕೆ, ಈಗೊಂದು ಪ್ರಶ್ನೆ ಕೇಳ್ತೀನಿ, ಅದಕ್ಕೆ ಯೋಚಿಸಿ ಉತ್ತರ ಕೊಡು. ನಮ್ಮಿಬ್ಬರ ಮದುವೆ ಆದ ಕೂಡಲೇ ನಾನೆಂದು ನೀನು ಹೀಗೆಯೇ ಚರಣ್ ಜೊತೆ ಫೋನಲ್ಲಿ ಮಾತನಾಡಿದ್ದನ್ನು ಕೇಳಿಲ್ಲ, ನೋಡಿಯೂ ಇಲ್ಲ. ಆಲ್ಮೋಸ್ಟ್ 4-5 ತಿಂಗಳು ಅವನು ಪತ್ತೆಯೇ ಇರಲಿಲ್ಲ. ನಂತರ ಒಂದಿನ ಆ ಲೋಫರ್ ಸಡನ್ನಾಗಿ ನಮ್ಮನೇಲೆ ಪ್ರತ್ಯಕ್ಷ ಆಗ್ತಾನೆ. ಅದು ನಿನ್ನ ಸೋ ಕಾಲ್ಡ್ ಡ್ರೀಮ್ಸ್ ರೆಸ್ಟೋರೆಂಟ್ ನೆಪ ಇಟ್ಕೊಂಡು. ಆಮೇಲೆ ಇಬ್ಬರ ನಡುವೆ ಪುನಃ ಫೋನ್ ಕಾಲ್ ಮೆಸೇಜ್ ಸ್ಟಾರ್ಟ್ ಆಗುತ್ತೆ. ಎಷ್ಟೆಂದರೆ ನೀನು ಗಂಡ ಮತ್ತು ನಿನ್ನ ಕೆಲಸವನ್ನು ಮರೆಯುವಷ್ಟು. ಈಗ ಪ್ರಶ್ನೆ ಏನಂದರೆ, ನಮ್ಮ ಮದುವೆಗೆ ಚರಣ್ ಯಾಕೆ ಬರಲಿಲ್ಲ? ಹಾಗೆಯೇ 4-5 ತಿಂಗಳು ಅವನು ಯಾಕೆ ನಿನಗೆ ಕಾಲ್ ಮಾಡಿಲ್ಲ? ಆಗಲೇ ಹೇಳಿದ್ದೀನಿ ಅಂಜಲಿ, ಸ್ವಲ್ಪ ಯೋಚನೆ ಮಾಡಿ ಉತ್ತರ ಕೊಡು ಅಂದು. ಆ ಲೋಫರ್ ನಮ್ಮ ಮನೆಯಲ್ಲಿ ಹೇಳಿದ ನಿನ್ನ ಕನಸಿನ ರೆಸ್ಟೋರೆಂಟ್ ಕತೆ ನೀನು ಶುರು ಮಾಡಿದರೆ ಮುಖ ಮೂತಿ ನೋಡಿದೆ ಬಾರಿಸ್ತೀನಿ. ನಿಮ್ಮಿಬ್ಬರಿಂದ ಆಗಲೇ ನನ್ನ ಪರ್ಸನಲ್ ಲೈಫ್ ಹಾಳಾಗೋಯ್ತು. ಈಗ ಗಿರಿಧಾಮದ ಮೇಲೆ ನಿನ್ನ ಕೆಟ್ಟ ಕಣ್ಣು ಬಿದ್ದಿದೆ ಅಲ್ವಾ ಅನ್ನುವ ಅವನಾಡಿದ ಮಾತಿಗೆ ಅವಳ ಕಂಗಳು ತುಂಬಿತ್ತು. ನಿಮಿಷಗಳಾದರೂ ಏನೂ ಮಾತನಾಡದವಳನ್ನು ಗಮನಿಸಿ ಕುಳಿತಲ್ಲಿದ್ದ ಕುರ್ಚಿಯನ್ನು ಕಾಲಲ್ಲಿ ಒದ್ದು, ಸ್ಪೀಕ್ ಅಪ್ ಅಂಜಲಿ,
ನಾನು ಕೇಳಿದ್ದಕ್ಕೆ ಆನ್ಸರ್ ಮಾಡು ಎಂದವನ ರೌದ್ರ ರೂಪ ನೋಡಿ ಭಯದಲ್ಲಿ ಕುಳಿತಲ್ಲಿಂದ ಹಿಂದೆ ಸರಿದು ನಮ್ಮಿಬ್ಬರ ಮದುವೆ ಆದಮೇಲೆ ಚರಣ್ ಯಾಕೆ ನನ್ನಿಂದ ಒಂದು ಅಂತರ ಕಾಯ್ದುಕೊಂಡ ಅನ್ನೋದು ನನಗೆ ನಿಜವಾಗ್ಲೂ ಗೊತ್ತಿಲ್ಲ ಜೀವ. ಆಗಲೇ ಹೇಳಿದಂತೆ ನಮ್ಮಿಬ್ಬರ ನಡುವೆ ಫ್ರೆಂಡ್ಶಿಪ್ ಬಿಟ್ಟರೆ ಬೇರೇನಿಲ್ಲ ಅಂತ ತುಂಬಿದ ಕಂಗಳನ್ನು ಒರೆಸಿಕೊಂಡರೆ ಸುಳ್ಳು. ನೀವಿಬ್ಬರೂ ಸೇರಿ ಏನೋ ನಡೆಸ್ತಾ ಇರೋದಂತೂ ನಿಜ. ಬಹುಶಃ ನೀವಿಬ್ಬರೂ ಸೇರಿ ಈ ರೆಸ್ಟೋರೆಂಟ್ ಪ್ಲ್ಯಾನ್ ಮಾಡಿ ಅಲ್ಲಿ ಎಲ್ಲ ಸೆಟ್ ಆದಮೇಲೆ ಇಲ್ಲಿ ನನ್ನ ಕೈಗೆ ಚೊಂಬು ಕೊಟ್ಟು ಹೋಗೋ ಪ್ಲ್ಯಾನ್ ಇತ್ತೇನೋ ಅಲ್ವಾ ಅನ್ನುವ ಅವನ ಹೀಯಾಳಿಕೆಯ ಮಾತುಗಳನ್ನು ಕೇಳಿ ಸೋತವಳು ಕಣ್ಣೀರೊರೆಸಿ ಎದ್ದು ನಿಂತು, ಪ್ಲೀಸ್ ಜೀವ, ನನ್ನಿಂದ ಆದ ತಪ್ಪಿಗೆ ನನ್ನ ಕ್ಯಾರೆಕ್ಟರ್ ಬಗ್ಗೆ ಏನೇನೋ ಹೇಳಬೇಡ. ಆಗಿನಿಂದ ಹೇಳ್ತಿದ್ದೀನಿ, ಚರಣ್ ನನ್ನ ಫ್ರೆಂಡ್ ಅಷ್ಟೇ. ನಾನು ಅವನ ಜೊತೆ ಮಾತನಾಡೋದು ನಿನಗೆ ಇಷ್ಟ ಆಗೋಲ್ಲ ಅಂದರೆ ಇನ್ಮೇಲೆ ಅವನ ಬಳಿ ಮಾತನಾಡೋದನ್ನೇ ನಿಲ್ಲಿಸ್ತೀನಿ. ಅವನಾಡುತ್ತಿದ್ದ ಮಾತಿನಿಂದ ತಮ್ಮಿಬ್ಬರ ನಡುವೆ ಚರಣ್ ಹೆಸರಲ್ಲಿ ಅಂತರ ಸೃಷ್ಟಿಯಾಗುವಂತೆ ಕಂಡಿತ್ತವಳಿಗೆ. ಅಲ್ಲದೆ CM ಮಗನ ಮದುವೆ ಮುಗಿದ ಮೇಲೆ ಜೀವ ಜೊತೆ ಹೊಸ ಜೀವನ ಶುರು ಮಾಡಬೇಕೆಂದು ನಿರ್ಧರಿಸಿದಳಲ್ಲವೇ. ಇನ್ಮೇಲೆ ನೀನು ಅವನ ಜೊತೆ ಮಾತಾಡಿದ್ರೆಷ್ಟು ಬಿಟ್ರೆಷ್ಟು. ಆಗಲೇ ಅವನ ಜೊತೆ ಸೇರಿ ನನ್ನ ನೆಮ್ಮದಿಯ ಜೊತೆ ಗಿರಿಧಾಮದ ಗೌರವವನ್ನು ಮಣ್ಣು ಪಾಲು ಆಯ್ತಲ್ಲ ಅಂತ ಕೋಪದಲ್ಲಿ ಹೇಳಿದರೆ ಅವನ ಬಳಿ ನಡೆದು ಗಟ್ಟಿಯಾಗಿ ಅವನನ್ನು ಆಲಂಗಿಸಿಕೊಂಡವಳು, ಸಾಕು ಮಾಡು ಜೀವ, ಅದೆಷ್ಟು ಅಂತ ನಿನ್ನಷ್ಟಕ್ಕೆ ನೀನೆ ಏನೇನೋ ಊಹಿಸ್ಕೊಂಡು ನನ್ನ ಬಗ್ಗೆ ಆಡ್ಕೋತೀಯ. ನನಗೆ ಚರಣ್ ಒಬ್ಬ ಬೆಸ್ಟ್ ಫ್ರೆಂಡ್ ಅಷ್ಟೇ. ಸ್ನೇಹಕ್ಕೂ ಮೀರಿದ ನನ್ನ ಸಂಬಂಧ ಯಾರ ಜೊತೆಗಾದರೂ ಇದೆ ಎಂದರೆ ಅದು ನಿನ್ನ ಜೊತೆಗೆ ಮಾತ್ರ. ಹೌದು, ನನ್ನ ನೆಗ್ಲಿಜಿಯನ್ಸಿಯಿಂದ ನಿನಗೆ ತುಂಬ ನೋವು, ಅವಮಾನವಾಯಿತು. ಆ ಅವಮಾನ ಕೋಪವನ್ನು ನನ್ನ ಮೇಲೆ ತೀರಿಸಿಕೊಳ್ಳುವ ಬರದಲ್ಲಿ ಏನೇನೋ ಹೇಳಬೇಡ ಎಂದವಳು ಇನ್ನಷ್ಟು ಅವನ ಎದೆಗೂಡಲ್ಲಿ ಹುದುಗಿದಾಗ ಅವಳನ್ನು ತಳ್ಳಿದವನಿಗೆ ಯಾಕೋ ಅವಳ ಸನಿಹ ಸಹ್ಯವಾಗಲಿಲ್ಲ. ನಿನ್ಮೇಲೆ ಕೋಪಕ್ಕೆ ಏನೇನೋ ಹೇಳೋಕೆ ನನಗೇನು ಹುಚ್ಚ? ಇರೋದನ್ನೇ ಹೇಳ್ತಿದ್ದೀನಿ ಅಷ್ಟೇ. ಒಂದು ವಿಷಯ ಹೇಳು, ಆ ನಾಮರ್ದ ಲಕ್ಷಗಟ್ಟಲೆ ಸಂಬಳ ಇರೋ ಚೆಫ್ ಜಾಬ್ ಬಿಟ್ಟು ನಿನ್ನ ಕನಸನ್ನು ನನಸು ಮಾಡೋಕ್ಕೆ ಪ್ಯಾರಿಸ್ಸಿಗೆ ಯಾಕೆ ಹೋಗಬೇಕಾಗಿತ್ತು? ಅವನಿಗೇನು ಕನಸೇ ಇಲ್ವಾ? ಅಥವಾ ಅವನದೇ ಆದ ಲೈಫ್ ಇಲ್ವಾ? ನಿನ್ನ ಕನಸು ನನಸು ಮಾಡೋಕೆ ನೀನೇನು ಸತ್ತೋಗಿದ್ದೀಯಾ? ಆ ದಿನ ಮನೆಯಲ್ಲಿ ರೆಸ್ಟೋರೆಂಟ್ ಓಪನ್ ಮಾಡೋದರ ಬಗ್ಗೆ ಹೇಳಿದಾಗ ನಿಮ್ಮಿಬ್ಬರ ಫ್ರೆಂಡ್ಶಿಪ್ ಮೇಲೆ ನಿಜಕ್ಕೂ ಹೆಮ್ಮೆ ಆಗಿತ್ತು. ಬಟ್ ಈಗ ತೂ ಅನ್ನಿಸ್ತಿದೆ. ಆ ಲೋಫರ್ ನಿನ್ನ ಮೇಲಿನ ಪ್ರೀತಿಯಿಂದಲೇ ಆ ರೆಸ್ಟೋರೆಂಟ್ ಓಪನ್ ಮಾಡಿದ್ದು. ಇಲ್ಲಿ ಹೇಗೂ ಅಂಜಲಿ ಸಿಗೋಲ್ಲ, ಅದಕ್ಕೆ ಪ್ಯಾರಿಸ್ಸಿಗೆ ಹೋಗಿ ಅವಳ ಕನಸಿನ ರೆಸ್ಟೋರೆಂಟ್ ಓಪನ್ ಮಾಡಿದರೆ ಆ ನೆಪದಲ್ಲಿ ನಿನ್ನ ಜೊತೆ ಆಗಾಗ ಮಾತಾಡ್ತಾ ಇರ್ಬೋದಲ್ಲ. ಇನ್ನು ನೀನು ಗ್ರೇಟ್ ಬಿಡು. ಪೂರ್ತಿ ದಿನ ನಿನ್ನೆದುರು ಇದ್ದ ನನ್ನ ಮೇಲೆ ನಿನಗೆ ಸಾಸಿವೆ ಕಾಳಿನಷ್ಟು ಪ್ರೀತಿ ಹುಟ್ಟಿಲ್ಲ. ಆದರೆ ಆ ರಾಸ್ಕಲ್ ಜೊತೆ ಮಾತಾಡ್ತಾ ನನ್ನ ಲೈಫ್ ಜೊತೆ ಗಿರಿಧಾಮವನ್ನು ಹಾಳು ಮಾಡ್ತಾ ಇದ್ದೀಯಾ ಅಲ್ವಾ ಅಂತಾನೆ. ತಾನು ಸತ್ಯ ಹೇಳಿದರೂ ಪುನಃ ಅವನು ತನ್ನ ಪರಿಶುದ್ಧವಾದ ಸ್ನೇಹವನ್ನು ಅನುಮಾನಿಸಿ ಜರಿಯುವಾಗ ಈ ಬಾರಿ ಅವಳ ತಾಳ್ಮೆ ನೆಲಕಚ್ಚಿತ್ತು. ದೀರ್ಘವಾಗಿ ಕಣ್ಮುಚ್ಚಿ ತೆರೆದವಳು, ಹೌದು, ನಾನು ಚರಣ್ ಲವರ್ಸ್. ನಿನ್ನೆದುರು ಫ್ರೆಂಡ್ಸ್ ಆಗಿ ನಾಟಕ ಆಡ್ತಿದ್ವಿ. ನೀನು ಹೇಳ್ದಾಗೆ ಗಿರಿಧಾಮ ಫೇಮ್ ಹಾಳು ಮಾಡಿ ಪರ್ಮನೆಂಟಾಗಿ ಚರಣ್ ಜೊತೆ ಪ್ಯಾರಿಸ್ಸಲ್ಲಿ ಸೆಟ್ ಆಗಬೇಕು ಅಂತಿದ್ದೀನಿ ಎಂದು ಗಂಭೀರವಾಗಿ ಹೇಳಿದವಳ ಮಾತನ್ನು ನಿಜವೆಂದುಕೊಂಡವನಿಗೆ ಬಹು ದೊಡ್ಡ ಆಘಾತವಾಗಿತ್ತು. ಈ ಕತೆ ಇನ್ನೂ ಮುಂದುವರಿಯುವುದು. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ಇರೋರು ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿ. ವಿಡಿಯೋಗೆ ಲೈಕ್ ಮಾಡಿ. ಹಾಗೆ ಇಷ್ಟ ಆದರೆ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ. ಹಾಗೆ ಈ ಸ್ಟೋರಿ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ನಮಗೆ ಕಾಮೆಂಟ್ ಮೂಲಕ ತಿಳಿಸ್ಕೊಡಿ. ಹಾಗೆ ತುಂಬ ಜನ ಸಪೋರ್ಟ್ ಮಾಡ್ತಾ ಇದ್ದೀರಾ, ಅವ್ರಿಗೆಲ್ಲ ತುಂಬ ಹೃದಯದ ಧನ್ಯವಾದಗಳು ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್.